ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀನಿ ಅನ್ಕೊಂಡಿದ್ದೀನಿ. ನಾವೊಂದು ಇವತ್ತು ಹೊಸ ಪ್ರಾಡಕ್ಟ್ ಜೊತೆ ಬಂದಿದ್ದೀನಿ. ಇದನ್ನು ಅನ್ಬಾಕ್ಸಿಂಗ್ ಮಾಡೋ ಬನ್ನಿ. ಇದು ಆ್ಯಕ್ಚುಲಿ ಭಾರಿ ಚಿಕ್ಕ ಸೈಜಲ್ಲಿದೆ. ಅದ್ರ ಬಂದು ₹1 ಕಾಯಿನ್ ಇದೆಯಲ್ಲ, ₹1 ಕಾಯಿನ್ ಅಷ್ಟು ದೊಡ್ಡದಿದೆ. ತುಂಬ ಫ್ಲೆಕ್ಸಿಬಲ್ ಆಗಿದೆ, ಒಳ್ಳೆ ಫೀಚರ್ಸ್ ಎಲ್ಲ ಇದೆ ಇದರಲ್ಲಿ. ಯಾವುದಕ್ಕೂ ಕಟ್ ಮಾಡೋ ಬನ್ನಿ. ಬಂಡವಾಳ ಬನ್ನಿ ಕಟ್ ಮಾಡೋದ ಬನ್ನಿ. ಯಾವುದಕ್ಕೆ ಬೇರೆ ಸ್ಟಿಕ್ಕರ್ಸ್ ಇದೆ. ಇಷ್ಟಿದೆ, ಒಂದು 12 ನಂಬರ್ ಸ್ಟಿಕ್ಕರ್ಸ್ ಇದೆ. ಇದರಲ್ಲಿ ಎಂಟಿ ಕೊಟ್ಟಿದ್ದಾರೆ, 6 ಎಂಟಿ ಕೊಟ್ಟಿದ್ದಾರೆ. ನಮಗೆ ಬಾಕ್ಸ್ ಓಪನ್ ಮಾಡಿದಾಗ 2 ಕನೆಕ್ಟ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 2 ಕನೆಕ್ಟ್ಸ್ ಇದೆ. ಒಂದು ಬಂದ್ಬಿಟ್ಟು ಲೈಟ್ನಿಂಗ್ ಕನೆಕ್ಟರ್ ಇದೆ. ಇದು ಬಂದ್ಬಿಟ್ಟು iPhone 14 ವರೆಗೆ ಅಷ್ಟು ಯೂಸ್ ಆಗುತ್ತೆ. iPhone 15 ನಲ್ಲಿ ಕನೆಕ್ಟ್ಸ್ ಕೊಟ್ಟಿದ್ದಾರೆ. 14 ಅಷ್ಟು ಯೂಸ್ ಆಗುತ್ತೆ, 14 ವರೆಗೂ. ಇನ್ನೊಂದು ಅದೇ ಹೇಳಿದಾಗೆ ಸಿ ಪಿನ್ ಇಲ್ಲ ಆ್ಯಂಡ್ರಾಯ್ಡ್ಗೆ, ಆಮೇಲೆ iPhone 15ಗೆ ಯೂಸ್ ಆಗುತ್ತೆ. iPhone 15, 16 ಎಲ್ಲ ಸಿ ಪಿನ ಕೊಟ್ಟಿದ್ದಾರೆ. ಇವಾಗ ಇದನ್ನು ಯೂಸ್ ಮಾಡ್ಬೋದು ನಾವು. ಹಾಗೆ ನಮಗೆ ಇದು ಚಾರ್ಜಿಂಗ್ ಬಾಕ್ಸ್ ಕೊಟ್ಟಿದ್ದಾರೆ. ಈ ಚಾರ್ಜಿಂಗ್ ಬಾಕ್ಸ್ ಓಪನ್ ಮಾಡಿದರೆ ನೋಡಿ, ಇದರಲ್ಲಿ ನಮಗೆ ಒಂದು ರಿಸೀವರ್ ಕೊಟ್ಟಿದ್ದಾರೆ. ರಿಸೀವರ್ ಇದೆ. ಆಮೇಲೆ ಹಾಗೆ 2 ಟ್ರಾನ್ಸ್ಮಿಟರ್ ಕೊಟ್ಟಿದ್ದಾರೆ. 2 ಟ್ರಾನ್ಸ್ಮಿಟರ್ ಇದೆ ನೋಡಿ, ಹೇಗಿದೆ, ತುಂಬ ಚಿಕ್ಕದಾಗಿದೆ. ಇದು ನಾವು ₹1 ಕಾಯಿನಿಗೆ ಕಂಪೇರ್ ಮಾಡಿದೆ ನೋಡಿ, ಆಲ್ಮೋಸ್ಟ್ ಅಷ್ಟೇ ಇದೆ, ಅದಕ್ಕೆ ಸ್ವಲ್ಪ ಚಿಕ್ಕದೇ ಇದೆ. ಡಿಸೈನು ಚೆನ್ನಾಗಿದೆ, ತುಂಬ ಲುಕ್ ಆಗಿದೆ. ಹಾಗೆ ನಮಗೆ ಬಾಕ್ಸಲ್ಲಿ ನೋಡೋದಾದರೆ ಒಂದು ಪೌಚ್ ಕೊಟ್ಟಿದ್ದಾರೆ. ಇದರಲ್ಲಿ ಕ್ಯಾರಿ ಮಾಡೋಕ್ಕೆಲ್ಲ ಕೊಟ್ಟಿದ್ದಾರೆ. ಓಪನ್ ಮಾಡಿ ನೋಡೋ ಏನಿಲ್ಲ ಇದೆ ಅಂತ. ಓಪನ್ ಮಾಡಿದ ಕೂಡಲೇ ನಮಗೆ 2 ವಿಂಡ್ ಸ್ಕ್ರೀನ್ ಸಿಗ್ತಾ ಇದೆ. ನಾವು ಮಾತಾಡೋದಿಲ್ಲ, ಫಿಲ್ಟ್ರಾಗಿ ಬರುತ್ತೆ ಇದರಲ್ಲಿ. ಓಪನ್ ಮಾಡೋ ಮೇಲೆ ಇದರಲ್ಲಿ ನಮಗೊಂದು 3.5 mm TRS ಕೊಟ್ಟಿದ್ದಾನೆ ಕ್ಯಾಮ್ರಾದಿಂದ, ಇದಕ್ಕೆ ರಿಸೀವರ್ಗೆ ಕನೆಕ್ಟ್ ಮಾಡೋಕ್ಕೆ. ಹಾಗೆ ನಮಗೆ ಇಲ್ಲಿ USB ಕೊಟ್ಟಿದ್ದಾರೆ, ಚಾರ್ಜಿಂಗ್ ಮಾಡೋಕ್ಕೆ ಕೊಟ್ಟಿದ್ದಾರೆ. USB A to USB-C ನಾವು ಇದಕ್ಕೆ ಚಾರ್ಜ್ ಮಾಡ್ಬೋದು, ಚಾರ್ಜಿಂಗ್ ಪ್ಲೇಸಿಗೆ. ಆ್ಯಕ್ಚುಲಿ ನಮಗೆ ಇದು 40 hours ಬರುತ್ತೆ ಅಂತ ಹೇಳಿದ್ದಾರೆ ನಮ್ಮ. ಆಮೇಲೆ ಇದು ರಿಸೀವರ್ ಬಂದುಬಿಟ್ಟು 14 hours ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಅದು ಬರ್ಬೋದು 10 to 12 hours ಬರ್ಬೋದು, ಮಿನಿಮಮ್ ಅಷ್ಟು ಬಂದೇ ಬರುತ್ತೆ. ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟ್ ಏನಿದೆ ನೋಡು, ನೆಕ್ಸ್ಟ್ ಬಂದುಬಿಟ್ಟು ನೆಕ್ಲೆಸ್ ಕೊಟ್ಟಿದ್ದಾರೆ. ನೆಕ್ಲೆಸ್ ಅಂದರೆ ಸ್ಟೈಲಿಶ್ ಆಗಿ ಹಾಕೊಂಡೋಗೋದು. ಓಪನ್ ಮಾಡ, ಡಾಲರ್ ಥರ ಇದೆ, ಚೆನ್ನಾಗಿದೆ ನೋಡಿ. 2 ಕೊಟ್ಟಿದ್ದಾರೆ, 2 ಇದೆ. ನಮಗೆ ಜಸ್ಟ್ ಈ ಥರ ನೋಡಿ, ಇದರ ಜಸ್ಟ್ ಹಾಕೊಳ್ಳೋದು, ನೆಕ್ಲೆಸ್ ಥರ ಹಾಕೊಳ್ಳೋದು. ಹಾಕಿ ತೋರಿಸ್ತೀನಿ ನೋಡಿ. 2 ಕೊಟ್ಟಿದ್ದಾರೆ ನೆಕ್ಲೆಸ್, ನಾನು ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ನೆಕ್ಲೆಸ್ ಥರ ಚೆನ್ನಾಗಿದೆ ಅಲ್ಲ, ನೋಡೋಕೆ ಚೆನ್ನಾಗಿದೆ. ಅಂದರೆ ನಮಗೆ ಮೈಕ್ ಇದೆ ಅಂತಲೂ ಗೊತ್ತಾಗಲ್ಲ, ಚೆನ್ನಾಗಿದೆ ಒಂಥರ ಸ್ಟೈಲಿಶ್ ಆಗಿದೆ. ಆಮೇಲೆ ನಮಗೆ ಇದರಲ್ಲಿ 2 ಬ್ಲ್ಯಾಕ್ ಫ್ಲಿಪ್ ಕೊಟ್ಟಿದ್ದಾರೆ, 2 ಕೊಟ್ಟಿದ್ದಾರೆ. ಇದರಲ್ಲಿ ಈಗ ಟ್ರಾನ್ಸ್ಮಿಟರಲ್ಲಿ ಹಾಕ್ಬಿಟ್ಟು ಈಗ ಹಾಕ್ಬೋದು, ನಾವು ಈಗ ಹಾಕ್ಕೊಳ್ಬೋದು, ಇಲ್ಲದ್ರೆ ಒಳಗಡೆನೂ ಹಾಕ್ಬೋದು. ಇದು ಬೇಡ ಅಂತ ಮ್ಯಾಗ್ನೆಟ್ ಥರ ಒಳಗಡೆ ನೋಡ್ಕೊಳ್ಬೋದು. ಹಾಗೆ ಇದಕ್ಕೆ ವಿಂಡ್ ಸ್ಕ್ರೀನ್ ಹಾಕಿದ್ದೀನಿ. ಇದನ್ನು ಹಾಕ್ಬಿಟ್ಟು ನಾವಿಲ್ಲಿ ಹಾಕ್ಕೊಳ್ಬೋದು. ಈಗ ಹೊರಗಡೆ ಹಾಕ್ಕೊಳ್ಳೋದಾದ್ರೆ ಮ್ಯಾಗ್ನೆಟಲ್ಲಿ ಎಷ್ಟು ಮಾತಾಡೋದಿಲ್ಲ ಅಷ್ಟೇ ಹೇಳುತ್ತೆ. ಆಮೇಲೆ ನಾವು ಟೆಸ್ಟ್ ಮಾಡಬೇಕಾದ್ರೆ ಆಮೇಲೆ
ನಾವಿವಾಗ ಔಟ್ಸೈಡ್ ಬಂದಿದ್ದೀವಿ. ಔಟ್ಸೈಡ್ ಬಂದುಬಿಟ್ಟು ನಾಯ್ಸ್ ಕ್ಯಾನ್ಸಲೇಷನ್ ಚೆಕ್ ಮಾಡುವ ಅಂತ, ಹಾಗೆ ಹೇಳಿದ್ನಲ್ಲ ಅವಾಗಲೇ, ಚೆಕ್ ಮಾಡುವಂಥ ಔಟ್ಸೈಡ್ ವಾಯ್ಸ್ ಏನಾದ್ರು ನಾಯ್ಸ್ ಏನಾದರೂ ಇದೆಯಾ ಹಂಗೆ. ಇವಾಗ ವಿದೌಟ್ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಇವಾಗ ಸೌಂಡ್ಸ್ ಕೇಳ್ಬೋದು, ವಿಂಡ್ ನಾಯ್ಸ್ ಎಲ್ಲ ಕೇಳ್ಬೋದು ನಿಮಗೆ. ಇವಾಗ ಹಾರ್ನ್ ಎಲ್ಲ ಕೇಳ್ತಾ ಇರುತ್ತೆ. ಇವಾಗ ನಾವು ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಡ್ ಮಾಡಿ ನೋಡೋ ನಿಮಿಷ. ಓಕೆ, ನಾವಿವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಡ್ ಆಗಿದೆ. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಆ್ಯಡ್ ಆಗಿ ಇವಾಗ ನಿಮಗೆ ಬ್ಯಾಕ್ಗ್ರೌಂಡು ನಾಯ್ಸ್ ಎಲ್ಲ ರಿಡ್ಯೂಸ್ ಆಗ್ತಾಯಿದೆ, ಏನು ಕೇಳ್ತಾ ಇಲ್ಲ. ಹಾರ್ನ್ ಸೌಂಡು ಎಲ್ಲ ಬರ್ತಾಯಿದೆ, ವಿಂಡ್ ಸೌಂಡ್ಸ್ ಎಲ್ಲ ಬರ್ತಾಯಿದೆ, ಎಲ್ಲ ಅವಾಯ್ಡ್ ಆಗಿದೆ. ಸೊ ನಾವು ಔಟ್ಸೈಡ್ ಚೆಕ್ ಮಾಡಿದ್ದೀವಿ ಇವಾಗ. ಓಕೆ, ಫುಲ್ ಚೆನ್ನಾಗಿದೆ, ಇದು ಯೂಸ್ ಮಾಡ್ಬೋದು. ಇದಾಗಿ ಲ್ಯಾಂಡ್ ಲಾಕ್ ಎಂಬುದು ಅನ್ಬಾಕ್ಸಿಂಗ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೆ ಬಾಯ್ ಬಾಯ್. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.